ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ವ್ಲಾಗು ಛೋಟಾ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಶಾಪಿಂಗು ಅದರಲ್ಲಿ ಬಂದಿರೋಂಥ ಅನ್ಬಾಕ್ಸಿಂಗ್ ವಿಡಿಯೋ. ನಾನು ಫಸ್ಟ್ ಕ್ರೈಯಿಂದ ಚೀಕುಗೆ ಹಾಗೆ ಹುಲಾಸ್ಗೆ ಕೆಲವೊಂದನ್ನು ಬುಕ್ ಮಾಡಿದ್ದೆ. ಅದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೀಕು ಬಟ್ಟೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿದ್ರೆ ಈ ರೀತಿ ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಅವನಿಗೆ ಇಷ್ಟ ಅಂತ ಗಾಗಲ್ಸ್, ಬೇಬಿ ಹಗ್ದು ಗಾಗಲ್ಸು ಮತ್ತು ಟೀ ಶರ್ಟು ಹಾಗೆ ಒಂದು ಸೆಟ್ ಬಟ್ಟೆನೂ ಸಹ ಬುಕ್ ಮಾಡಿದ್ದೆ. ಅದು ಬಂದಿತ್ತು, ಅದಕ್ಕೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಗಾಗಲ್ಸು. ಆ್ಯಕ್ಚುಲಿ ಒಂದು ಗಾಗಲ್ಸ್ ಇತ್ತು ಅವನ ಹತ್ರ, ಹಾಳು ಮಾಡ್ಕೊಬಿಟ್ಟ ಅನ್ನೋ ಕಾರಣಕ್ಕೆ ಈಗ ಮತ್ತೊಂದು ಗಾಗಲ್ಸ್ನ ಬುಕ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾನೆ ಅಂದರೆ ಚೀಕು ಅಷ್ಟು ಎಂಜಾಯ್ ಮಾಡ್ತಾನೆ. ಅವನ ಎಂಜಾಯ್ಮೆಂಟ್ ಮುಂದೆ ನಾವು ಏನು ಬೇಕಾದ್ರೂ ಕೊಡಿಸ್ಬೇಕು ಅಂತ ಅನಿಸುತ್ತೆ. ಎಷ್ಟೇ ಹಾಳು ಮಾಡಿದ್ರು ಪದೇ ಪದೇ ಕೊಡಿಸ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವನು ಅಷ್ಟೇ ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡುವಂತಹ ಹುಡುಗ ಅಂತ ಹೇಳಿದ್ರೆ ಚೀಕು ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲೀಲಿ. ಸೊ ನೋಡಿ ಎಷ್ಟು ಡ್ರಾಮಾ ಆಡ್ತಾನೆ ಅಂತ. ಸೊ ಇದು ಒಂದು ಹುಲಾಸ್ಗೆ ಟೀ ಶರ್ಟು. ಸೊ ಎಲ್ಲ ಇದು ವೀಕೆಂಡ್ ಔಟ್ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಜಸ್ಟ್ ಹಾಗೆ ಬುಕ್ ಮಾಡಿದ್ದೆ. ಸೊ ಬಂದಿತ್ತು ನಮಗೆ ಅಂದ್ಕೊಂಡಿರೋದಕ್ಕಿಂತ 24 ಅವರ್ಸ್, ವಿತಿನ್ 24 ಅವರ್ಸಲ್ಲಿ ಬಂತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಡೆಲಿವರಿ ಇದು. ಸೊ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ನು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಅಂತಲೇ ಹೇಳ್ಬೋದು. ಈ ಚೀಕು ಬಟ್ಟೆ ಅಂತೂ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ಟೆ. ಸೊ ಇದೆಲ್ಲ ಆದಮೇಲೆ ನೋಡಿ ಆಚೆ ಎಷ್ಟು ಜೋರು ಮಳೆ ಬರ್ತದೆ. ಈ ಜೋರು ಮಳೆಯಲ್ಲಿ ಐಸ್ ಕ್ರೀಮ್ ತಿಂದರೆ ಹೇಗೆ ಅಲ್ವಾ? ಅದಕ್ಕೋಸ್ಕರ ಪೋಲಾರ್ ಬೇರ್ದು ಐಸ್ನ ಬುಕ್ ಮಾಡಿಕೊಂಡು ತಿಂದ್ವಿ. ಸಕ್ಕತ್ತಾಗಿತ್ತು. ಅಲ್ಲಿರುವಂತಹ ಮಳೆಗೆ, ವೆದರ್ಗೆ ಎಲ್ಲ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ನಾವು ಐಸ್ ಕ್ರೀಮ್ ಸಕ್ಕತ್ತಾಗಿ ರೆಡ್ ಚಾಕ್ಲೇಟ್ ನಾನು ತಿಂದ್ವಿ. ಯಾರೆಲ್ರಿಗೂ ಪೋಲಾರ್ ಬೇರ್ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದ್ರ ಹಿಂದೆ ಒಂದು ಸ್ಟೋರಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ ಬೆಳಗ್ಗೆನೇ ಪೂಜೆ ಮುಗಿಸಿ ಮನೆಯಿಂದ ಹೊರಡಬೇಕಿತ್ತು. ಸೊ ಹೊರಟ್ಬಿಟ್ಟು ಅಕ್ಕನ ಮನೆಗೆ ಹೋಗಿ ರೀಚ್ ಆದ್ವಿ. ಸೊ ಅಲ್ಲಿಂದ ಒಂದು ಶಾಪಿಂಗ್ ಹೋಗೋಣ ಕ್ವಿಕ್ಕಾಗಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅಕ್ಕನ ಮನೆ ಚಾಕು ಶಾರ್ಪ್ ಮಾಡಿಸ್ಬೇಕು ಅಂತ ಹೇಳಿ ನೋಡಿ ನಮ್ಮ ಭಾವ ಶಾರ್ಪ್ ಮಾಡಿಸೋಕ್ಕೆ ನೋಡ್ತಾಯಿದ್ರು. ಸೊ ಎಷ್ಟೇ ಚಾಕು ಇದ್ದರೂ ಏನೇ ಮಾಡಿದ್ರು ತುಂಬ ಬೇಗ ಮೊಂಡ ಆಗಿಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಅದನ್ನು ಶಾರ್ಪ್ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಭಾವ ಹೋಗಿ ಅದನ್ನು ಶಾರ್ಪ್ ಮಾಡಿಸಿದ್ರು. ಆ ಶಾರ್ಪ್ ಮಾಡ್ಕೊಡೋಕ್ಕೂ ಸಹ 30 ರುಪೀಸು 20 ರುಪೀಸು ಹಾಗೆ ಒಂದು ಚಾಕುಗೆ ತೊಗೋತಾರೆ. ಬಟ್ ಅದೆಷ್ಟು ದಿನ ಇರುತ್ತೆ ಅಂತ ನೋಡಿದ್ರೆ ಫಸ್ಟ್ ಇದೆಲ್ಲ ಮನೆ ಹತ್ರಕ್ಕೆ ಬರ್ತಿತ್ತು. ಸೊ ಇದನ್ನು ಮತ್ತೆ ನಮ್ಮ ಅಕ್ಕನ ಮನೆ ಹತ್ರ ನೋಡಿದ್ದಕ್ಕೆ ಆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತು. ಈಗಲೂ ಯಾರಾದರೂ ಈ ರೀತಿ ಚಾಕುನ ಶಾರ್ಪ್ ಮಾಡ್ಕೋತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನಮ್ಮ ಚೀಕುಗಂತೂ ಎಲ್ಲೂ ಕಷ್ಟ ಆ ರೇಂಜಿಗೆ ಕಷ್ಟ ಕೊಡ್ತಾನೆ. ಸರಿ ಅಂತ ಹೇಳಿ ಚಾಕು ಶಾರ್ಪ್ ಮಾಡಿ ಅದನ್ನು ಮನೇಲಿ ಇಟ್ಟು ಆ ನಂತರ ಅಲ್ಲಿಂದ ನಾವು ಶಾಪಿಂಗ್ಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಹೊರಟಿರುವಂಥದ್ದು GT ವರ್ಲ್ಡ್ ಮಾಲ್ಗೆ ಹೊರಟ್ವಿ. ಸೊ ಅಲ್ಲಿ ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಸಾಮಾನು ತರಬೇಕು. ಡಿಮಾರ್ಟ್ ಏನಪ್ಪ ಅಂತ ಹೇಳಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಸೊ ನಮ್ಮ ಏರಿಯಾದಲ್ಲೇ ಒಂದು ರೀತಿ ಇದೆ, ಮೆಜೆಸ್ಟಿಕಲ್ಲೇ ಒಂದು ರೀತಿ ಇದೆ, ಅಮ್ಮನ ಮನೆ ಹತ್ರನೇ ಒಂದು ರೀತಿ ಇದೆ, GT ವರ್ಲ್ಡ್ ಮಾಲಲ್ಲೇ ಒಂದು ರೀತಿ ಇದೆ. ಸೊ ಈ ರೀತಿ ಪ್ರತಿಯೊಂದು ಕಡೆಯೂ ಸಹ ಬೇರೆ 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 ಥರ ಇದೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಕಡೆ ಯೂನಿಕ್ಕಾಗಿ ಸಿಗುತ್ತೆ, ಕೆಲವೊಂದು ಕಡೆ ಅಷ್ಟರಲ್ಲೇ ಇರುತ್ತೆ. ಕೆಲವೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಹೋದರೆ ಸಾಕಪ್ಪ ಆಚೆ ಬರೋಣ ಅಂತ ಅನಿಸುತ್ತೆ, ಆ ರೀತಿ ಇರುತ್ತೆ. ಇದು ನೋಡಿ ನಮ್ಮದು ಚೀಕುದು ಹೇಗೆ ಅಂತ ದೊಡ್ಡಮ್ಮ ಹತ್ರ ಪಪ್ಪಿ ತೊಗೊಂಡಂತೆ ಆ ಒಂದು ಲಿಪ್ಸ್ಟಿಕ್ ಮಾರ್ಕ್ ಆಗಿಬಿಟ್ಟಿದೆ. ಅದನ್ನು ತೋರಿಸ್ತಾ ಇದ್ದ. ಸೊ ಮಮ್ಮಿ ಒರೆಸು ಮಮ್ಮಿ ಅಂತಿದ್ದ. ಸೊ ಮತ್ತೆ ಒರೆಸಿದ ತಕ್ಷಣ ಮತ್ತೆ ಮಮ್ಮಿ ನೋಡು ಮಮ್ಮಿ ಅಂತ ಹೇಳಿ ತೋರಿಸ್ತಿದ್ದ. ಸೊ ಮತ್ತೆ ಕೊಡು ಮಮ್ಮಿ ನೀನು ನೋಡೋಣ ಪಪ್ಪಿ ನಿನ್ನ ಲಿಪ್ಸ್ಟಿಕ್ಕಲ್ಲಿ ಅಂತ ಇದ್ದ. ಸೊ ಹಾಗೆ ಅದನ್ನೇ ಕ್ಯಾಪ್ಚರ್ ಮಾಡಿಕೊಂಡು ಮಾತಾಡಿಕೊಂಡು ಚೀಕು ಅಂತೂ ತುಂಬಾ ಮೆಮೊರೀಸ್ ಕೊಡ್ತಾನೆ ಅಂತ ಹೇಳ್ಬೋದು. ಕೆಲವೊಂದನ್ನು ನೋಡಿ ಯಾವ ರೀತಿ ಮಮ್ಮಿ ಬರ್ತಾನ ಮಮ್ಮಿ ಲಿಪ್ಸ್ಟಿಕ್ ಮಮ್ಮಿ ಅಂದ್ಕೊಂಡು ಕೂಡಿಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ಇದು GT ವರ್ಲ್ಡ್ ಮಾಲ್ಗೆ ಬಂದೇ ಬಿಟ್ವಿ. ಸೊ ಬಂದಾದಮೇಲೆ ಎಂಟ್ರಿ ಗೊತ್ತೇ ಇದೆಯಲ್ಲ. ಸೊ ತುಂಬಾ ಅಂದರೆ ಮಕ್ಕಳಿಗೆ ಒಂದು ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಸಿಗೋದು. ಅದರಲ್ಲೂ ಉಲ್ಲಾಸ್ಗಂತೂ ಸ್ಯಾಟರ್ಡೇ ಇಲ್ಲ, ಚೀಕುಗೆ ಸ್ಯಾಟರ್ಡೆ ಸಂಡೇ ಸಿಗುತ್ತೆ. ಉಲ್ಲಾಸ್ಗೆ ಓನ್ಲಿ ಸಂಡೇ ಹಾಲಿಡೇಸು. ಅದರಲ್ಲಿ ನಾವು ಅದನ್ನು ಮ್ಯಾನೇಜಬಲ್ ಮಾಡ್ಕೋಬೇಕು. ವಾರ ಇಡೀ ಮನೇಲೇ ಇರ್ತಾರೆ, ಬೇಜಾರು ಮಾಡ್ಕೋತಾರಲ್ವ, ಆ ಒಂದು ಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಅಲ್ಲಿ ನೀರ್ದು
ಫಾಲ್ಸ್ ಥರ ಅಲ್ಲಿ ಬಿಟ್ಟಿದ್ರು ಫ್ಲೋ ಆಗೋ ಥರ. ಸೊ ಅದನ್ನು ನೋಡೋನು ಸಹ ಚೀಗು ನೋಡಿ ಮಮ್ಮಿ ನೀರು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಮ್ಮ ಉಲ್ಲಾಸ ಹೋಗಿ ಕರ್ಕೊಂಡ್ಬಂದ, ಬಟ್ಟೆ ಎಲ್ಲ ನೆನೆಸ್ಕೋತಾನೆ ಅಂತ. ನೋಡಿ ಇದೇ ಡಿ ಮಾರ್ಟು, ಜಿ ಟಿ ವರ್ಡ್ಮಾನಲ್ಲಿರುವಂತಹ ಡಿ ಮಾರ್ಟು. ಕೆಲವೊಂದು ಐಟಮ್ಗಳು ತೊಗೋಬೇಕಿತ್ತು ಮನೆಗೆ, ಎಷ್ಟೇ ರೇಷನ್ಸು, ಮಕ್ಕಳಿಗೆ ಸ್ನ್ಯಾಕ್ಸು, ಎಷ್ಟೇ ಬಿಸ್ಕೆಟ್ಸ್ ಇದ್ರೂ ಸಹ ಬೇಗ ಬೇಗ ಬಾಕ್ಸ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ಖಾಲಿ ಆಗಿಬಿಡುತ್ತೆ. ಚಾಕ್ಲೇಟ್ಗಳನ್ನ ನೋಡಿದ್ರೆ ಸಾಕು ಮಮ್ಮಿ ಎಷ್ಟೊಂದು ಚಾಕ್ಲೇಟು ಅಂತಿದ್ದ. ಸೊ ನಿಮಗೆ ಇಷ್ಟು ಚಾಕ್ಲೇಟಲ್ಲಿ ಯಾವ ಚಾಕ್ಲೇಟ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಸೊ ಸರಿ ಅಂತ ಹೇಳಿ ನಾನು ಸ್ವಲ್ಪ ಹಾಗೇ ಶಾಪಿಂಗ್ ಮಾಡ್ತಾಯಿದ್ದೆ. ಜಾಮ್ನ ಹುಡುಕ್ತಾಯಿದ್ದೆ ನಾನು, ಚಿಕ್ಕ ಜಾಮ್ ಬೇಡ ದೊಡ್ಡ ಜಾಮ್ ತೊಗೊಳ್ಳೋಣ ಅಂತ ಹೇಳಿ ಜಾಮ್ನ ಹುಡುಕ್ತಾಯಿದ್ದೆ. ಸೊ ನೋಡಿ ಈ ರೀತಿ ಜಾಮ್ನ ಹುಡ್ಕೊಂಡು ಕೊನೆಗೂ ಸಹ ಒಂದು ಹಂತಕ್ಕೆ ನಾವು ಶಾಪಿಂಗ್ನ ಮುಗಿಸಿದ್ವಿ. ಸೊ ಒಂದು ವೀಕೆಂಡ್ ಇದು ಒಂದು ದಿನದ ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಲಾಗ್ ಇನ್ನೂ ಚೆನ್ನಾಗಿರುತ್ತೆ, ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಶಾಪಿಂಗ್ ಡೇ ಲಾಗ್ ಮಾಡ್ತೀನಿ. ಯಾಕಂದರೆ ಈ ಬೊಂಬೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು ಬೊಂಬೆ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಡಿ ಮಾರ್ಟಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳದೇ ಒಂದು 1000 ರೂಪಾಯಿ ಅಷ್ಟು ಬಿಲ್ ಆಗಿಬಿಟ್ಟಿರುತ್ತೆ ಎಲ್ಲಾದರೂ ಹೋದರೆ. ನೋಡಿ ಯಾವ ರೇಂಜಿಗೆ ವಾಹಕ ಎಲ್ಲ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿಕೊಡ್ತಾಯಿದ್ದಾರೆ ಮನೆಗೆ ಹೊರಡುವಂಥ ಸಮಯ ಅಂತ. ಸೊ ಎಲ್ಲ ಪ್ಯಾಕ್ ಮಾಡಿ ಸಪ್ರೇಟಾಗಿ ಒಂದು ಬ್ಯಾಗ್ಗೆ ಹಾಕಿ ಕೊಟ್ಟರು. ಒಟ್ಟಿನಲ್ಲಿ ಡಿ ಮಾರ್ಟ್ ಶಾಪಿಂಗು ಒಂದು ಒಳ್ಳೆಯ ವಾತಾವರಣ ಚೇಂಜ್ ಆಯಿತು. ಒಂದು ದಿನ ನಾವು ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಈ ಲಾಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ಸಹ ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ. ಅರ್ಧ ವೀಡಿಯೋನ ನೋಡಬೇಡಿ, ಯಾರಿಗೂ ಅರ್ಥ ಆಗಲ್ಲ ವೀಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡಿ ಗ್ರೀನ್ ಚಿಲ್ಲಿ ಎಷ್ಟು ಬೆಳೆದಿದೆ ನಮ್ಮ ಅಕ್ಕನ ಗಿಡದಲ್ಲಿ ಅಂತ ಹೇಳಿದ್ರೆ, ಎಲ್ಲ ಒಂಥರ ಚುರುಕು ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು. ಆ ರೀತಿ ಗಿಡ ತುಂಬಾ ಅದು ಹಸಿಮೆಣ್ಸಿನ್ಕಾಯಿ ಇತ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮನೆ ಮುಂದೆ ಈ ರೀತಿ ನಾವೇ ಬೆಳೆದ್ರೆ ಏನೋ ಒಂಥರ ಖುಷಿ ಅಲ್ವಾ? ನನಗೂ ಸಹ ಅದೇ ರೀತಿ ಖುಷಿ ಆಯಿತು ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ, ಹಾಗೆ ಕಮೆಂಟ್ನ ಮಾಡಬೇಕು ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.